ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಮೊಳಕೆ ಬರಿಸಿದ ಮಡಿಕೆ ಕಾಳು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬಾಣಲೆಗೆ ಆಯಿಲ್ ಹಾಕಿದ್ದೀನಿ. 1-2 ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಿಲ್ಲ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಒಗ್ಗರಣೆಗೆ. ಜೀರಿಗೆ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಒಗ್ಗರಣೆ ಕೊಟ್ಟು ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಮಾಡೋದಿದು. ಮಡಿಕೆ ಕಾಳು ರಾತ್ರಿಯೇ ನೆನೆ ಇಡಬೇಕು. ಹಿಂದಿನ ದಿವಸ ರಾತ್ರಿ ನೆನೆ ಇಟ್ಟು ಮರುದಿವಸ ಬೆಳಗ್ಗೆ ಆ ನೀರೆಲ್ಲ ತೆಗೆದಿಟ್ಬಿಡ್ಬೇಕು. ಮತ್ತು ಸಾಯಂಕಾಲಕ್ಕೆ ಮಾಡ್ಕೋಬೋದು. ಅಥವಾ ಬೆಳಗ್ಗೆ ಮಾಡೋದಾದರೆ ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಎಲ್ಲ ನೀರೆಲ್ಲ ತೆಗೆದು ಹಾಗೆ ಇಟ್ಟರೆ ಈಗ ಮೊಳಕೆ ಬರುತ್ತೆ. ಹಿಂದಿನ ದಿವಸ ನೀರು ಹಾಕಿಟ್ಟು ಸಾಯಂಕಾಲಕ್ಕೆ ಬಸ್ದಿಟ್ಬಿಟ್ರೆ ಸಾಕು, ಈಗ ಮೊಳಕೆ ಬರುತ್ತೆ ಮಡಿಕೆ ಕಾಳು. ಅದನ್ನು ಹೀಗೆ ಒಗ್ಗರಣೆ ಕೊಡಬೇಕು. ತುಂಬಾ ಈಸಿ ಇದು ಕೂಡ. ಸ್ವಲ್ಪ ಹಿಂಗೆ ಹಾಕಿನಿ ಟೇಸ್ಟ್ ಬರುತ್ತಂತ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ನಂತರ ಮಡಿಕೆ ಕಾಳು ಇರುತ್ತಲ್ಲ, ಮೊಳಕೆ ಬರಿಸಿದ್ದು, ಅದನ್ನು ಹಾಕ್ಕೊಳ್ಬೇಕು ಇದಕ್ಕೆ ಒಗ್ಗರಣೆಗೆ. ನೋಡಿ, ತುಂಬಾ ಹೆಲ್ದಿ ಫುಡ್ ಇದು. ಈ ಥರ ಮೊಳಕೆ ಬರಿಸಿದ್ರೆ ತುಂಬ ರಿಚ್ ಇರುತ್ತೆ, ವಿಟಮಿನ್ಸ್ ಎಲ್ಲ ಇದರಲ್ಲಿ. ಪ್ರೋಟೀನ್ ಅಂಶ ಎಲ್ಲ. ನೋಡಿ, ಹೀಗೆ ಫ್ರೈ ಮಾಡಬೇಕು. ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ತುಂಬಾ ಈಸಿ, ಹೆಲ್ತಿಗೆ ಕೂಡ ಒಳ್ಳೆಯದು. ಇದು ರೊಟ್ಟಿಗೂ ಬರುತ್ತೆ, ಹಾಗೇನೂ ತಿನ್ಬೋದು, ಚಪಾತಿಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ, ಸ್ವಲ್ಪ ಹಾಕ್ಕೊಳ್ಬೇಕು, ಟೇಸ್ಟ್ ಬರುತ್ತೆ. ನೋಡಿ, ಒಂದು ಅರ್ಧ ಗ್ಲಾಸ್ ಮಾತ್ರ ಹಾಕಿದ್ದೀನಿ ನೀರು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸಾಕಷ್ಟೇ ನೀರಲ್ಲಿ ಕುದಿಯುತ್ತೆ ಇದು. ಆಲ್ರೆಡಿ ಆಗಲೇ ಸ್ವಲ್ಪ ನೆಂದಿರುತ್ತಲ್ಲ ಒಂದಿನ, ಅದಕ್ಕೆ ಬೇಗನೆ ಬೇಯುತ್ತೆ. ನೀವು ಮಾಡಿ ನೋಡಿ ಈ ಥರ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸ್ವಲ್ಪ ನೀರು ಕಡಿಮೆ ಆಗಿದೆ. ಇನ್ನೊಂದು ಸ್ವಲ್ಪ ಇತ್ತು, ಹಾಗೆ ಮುಚ್ಚಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಆದರೆ ಆಯಿತು. ಟೋಟಲಾಗಿ ಒಂದು 5 ನಿಮಿಷದೊಳಗೆ ಒಂದು 4 ನಿಮಿಷ ಅಷ್ಟೇ ಕುದಿಸ್ಬೇಕು. ಕುದಿಸಿದ್ರೆ ಎಲ್ಲ ಚೆನ್ನಾಗಿ ಕಾಳು ಬೆಂದಿರುತ್ತೆ. ಆವಾಗ ಮೊಳಕೆ ಬರಿಸಿದ ಮಡಿಕೆ ಕಾಳು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ, ಕುದ್ದು ರೆಡಿಯಾಗಿದೆ. ಈಗ ಚಪಾತಿ ಜೊತೆ ತಿನ್ಬೋದು ಅಥವಾ ರೊಟ್ಟಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್.